ನಿಜಕ್ಕೂ ಅವರೊಂದು ಅದ್ಭುತ ವ್ಯಕ್ತಿತ್ವ. ಅವರ ತಾತನವ್ರ ಕಾಲದಿಂದನೂ ಸಹ ಅವರು ತಮ್ಮದೇ ಆದ ಕೆಲಸಗಳನ್ನು ಅವ್ರ ಕುಟುಂಬ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾಡಿಕೊಂಡೇ ಬರ್ತಾ ಇದೆ. ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞತರಾಗಿರ್ತೀವಿ. ಮತ್ತು ಅವ್ರು ಏನೇ ಕೆಲಸ ಮಾಡಿದ್ರು ನೀಟಾಗಿ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿ ನವೀನ್ ಕಿರಣ್ ಅವರು. ಮೊನ್ನೆ ಸಹ ಅವರು ಮಾಡಿದಂತಹ ಕಾರ್ಯಕ್ರಮ ಸುಮಾರು 3,000 ಯೂನಿಟ್ಗಳವರೆಗೂ ಅವರು ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಸುಮಾರು ನಮ್ಮ ತಿಂಗಳಿಗೆ ನನಗೆ ಗೊತ್ತಿರೋಂಗೆ 600-700 ಯೂನಿಟ್ ಬ್ಲಡ್, 800 ಯೂನಿಟು ಅದೇನೋ ಬೇಕಿದೆ ನಮಗೆ, ಏನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾಡಲಿಕ್ಕೆ. ಆ ಒಂದು 2-3 ತಿಂಗಳಿಗಾಗುವಷ್ಟು ಬ್ಲಡ್ಡನ್ನು ಅವರು ಕಲೆಕ್ಟ್ ಮಾಡಿ ಕೊಟ್ಟಂತಹ ಕೆಲಸ ಪ್ರತಿ ವರ್ಷ ಮಾಡ್ತಿದ್ದಾರೆ. ಅದೇ ರೀತಿ ಮೊನ್ನೆ MC ಸುಧಾಕರ್ ಅವರು, ನಮ್ಮ ಉಸ್ತುವಾರಿ ಸಚಿವರು, ಅವರು ಸಹ ಅವರ ತಂದೆಯವರ ಏನು ಹುಟ್ಟದ ಹಬ್ಬದ ಪ್ರಯುಕ್ತ ಗಿನ್ನಿಸ್ ದಾಖಲೆ ಮಾಡುವಂತಹ ಒಂದು ರಕ್ತದ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಅವರು ಸಹ ಮಾಡಿದ್ದಾರೆ. ಇವತ್ತು ಸಹ ನನ್ನ ಅಮ್ಮ ಎಜುಕೇಷನ್ ರೂರಲ್ ಟ್ರಸ್ಟ್ ಏನಿದೆ, ಅವರು ಸಹ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ರಕ್ತದಾನದ ಒಂದು ಶಿಬಿರವನ್ನು ಏರ್ಪಡಿಸಿ ಸುಮಾರು ಯೂನಿಟ್ಸ್ ಈಗಾಗಲೇ ರಕ್ತವನ್ನು ಕಲೆಕ್ಟ್ ಮಾಡಿದ್ದಾರೆ. ನನ್ನ ಚಿಕ್ಕಬಳ್ಳಾಪುರ ನಿಜಕ್ಕೂ ಪ್ರಬುದ್ಧ ಜನತೆಯಿಂದ ಕೂಡಿರುವಂತಹ, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಡು ನನ್ನ ಚಿಕ್ಕಬಳ್ಳಾಪುರ. ಅಂತಹ ನಮ್ಮ ಏನು ಊರಿನಲ್ಲಿ ಡೆಫಿನೆಟ್ ಆಗಿ ಇದೇ ರೀತಿಯ ವ್ಯಕ್ತಿತ್ವಗಳೇ ಜಾಸ್ತಿ ಇದೆ. ನನಗೆ ಏನು ಇವತ್ತು ರಕ್ತದಾನ ಶಿಬಿರ ಆಗ್ತಿದೆ ಅದಕ್ಕೆ ಒಳ್ಳೆಯದಾಗಲಿ. ಇನ್ನಷ್ಟು ಈ ರೀತಿಯ ಶಿಬಿರಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ. ಯಾರಿಗೆ ಅವಶ್ಯಕತೆ ಇರುತ್ತೆ, ರಕ್ತದ ಅವಶ್ಯಕತೆ ಇರುತ್ತೆ, ಅವರಿಗೆ ನಾವು ಇಮ್ಮಿಡಿಯೇಟಿಗೆ ರೀಚ್ ಆಗುವಂಥ ಕೆಲಸ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ರಕ್ತದಾನ ಬಗ್ಗೆ ತುಂಬಾ ಅವೇರ್ನೆಸ್ ತುಂಬಾ ಕಡಿಮೆ ಇದೆ, ಅಂತವರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನೋಡಿ, ರಕ್ತದಾನ ಯಾವುದೇ ಆರೋಗ್ಯಕರವಾದ ವ್ಯಕ್ತಿ 3 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ಬೋದು. ಆಮೇಲೆ ಏನು ರಕ್ತದಾನ ಮಾಡೋದ್ರಿಂದ ನಮ್ಮ ರಕ್ತದ ಶುದ್ಧೀಕರಣ ಸಹ ಆಗುತ್ತೆ. ಮತ್ತು ರಕ್ತದಾನ ಒಂದು ದೇವರು ಮೆಚ್ಚುವಂತಹ ಕೆಲಸ. ಇನ್ನೊಬ್ಬ ರೋಗಿಗೆ ಅವಶ್ಯಕವಾಗಿ ಸಿಗುವಂಥ, ಎಷ್ಟೇ ಹಣ ಕೊಟ್ಟರೂ ಸಿಗದೇ ಇರುವಂತಹ ವಸ್ತು ರಕ್ತ. ಅದನ್ನು ಕೊಡುವಂಥ ಕೆಲಸ ಮಾಡಿ. ರಕ್ತದಾನ ಮಾಡೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಸೊ ಅದರಿಂದ ರಕ್ತದಾನ ಮಾಡಿ, ನೀವು ಹೆಲ್ತಿಯಾಗಿರಿ, ಸಮಾಜವನ್ನು ಆರೋಗ್ಯಕರವಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಬ್ಲಡ್ ಕ್ಯಾಂಪ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಹೋಗ್ಬೇಕು. ಪ್ರತಿ ಬ್ಲಡ್ ಕ್ಯಾಂಪ್ ಆದಾಗೂ ನಾವು ನಮ್ಮದೇ ಏನು ತಂಡ ಇದೆ ಅದ್ರ ಮುಖಾಂತರ ಮೋಟಿವೇಟ್ ಮಾಡೋಂತಹ, ನಮ್ಮ ಹುಡುಗರನ್ನ ಕಳಿಸುವಂತಹ, ಈವನ್ ಸ್ವತಃ ನಾನು ಸಹ ರಕ್ತ ಕೊಡುವಂಥ ಕೆಲಸ ಮಾಡ್ತಾ ಇರ್ತೀವಿ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಹೋಗೋಣ, ಚಿಕ್ಕಬಳ್ಳಾಪುರನ ಸುಂದರವಾಗಿ ಕಟ್ಟೋಣ. ಅಮ್ಮ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ನನ್ನ ಸ್ನೇಹಿತರಾದ ಶ್ರೀನಿವಾಸ್ ಅವರು ಹಾಗೂ ಅವರ ತಂಡ ಏನು ಒಂದು ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕಟ್ಟಿಕೊಂಡಿದೆ. ಅದರ ಮುಖಾಂತರ ಶೋಷಿತರ, ನಿರ್ಗತಿಕರ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನ ತಲುಪೋದಕ್ಕೆ ಏನು ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅಂತಹ ಒಂದು ಸಂಸ್ಥೆಗೆ ಇವತ್ತು 1 ವರ್ಷದ ಸಂಭ್ರಮ. ಅಂತಹ ಸಂಭ್ರಮವನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳೋದಕ್ಕೆ ಈ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಗಣ್ಯರ ಸಮ್ಮುಖದಲ್ಲಿ ರಕ್ತದಾನ ಶಿಬಿರವನ್ನು ಏನು ಮಾಡಿದ್ದಾರೆ, ಅದೇ ರೀತಿ ಪ್ರತಿಭಾನ್ವಿತರನ್ನ ಪುರಸ್ಕರಿಸುವಂತಹ ಕೆಲಸ ಏನು ಮಾಡ್ತಿದ್ದಾರೆ, ಯಾವ ಶಾಲೆಗಳಿಗೆ ಮಕ್ಕಳಿಗೆ ಪರಿಕರಗಳನ್ನು ಕೊಡುವಂತಹ, ಬಡ ಮಕ್ಕಳನ್ನ ಶಾಲೆಯವರೆಗೂ ತಗೊಂಡು ಬರುವಂತಹ ಕೆಲಸ ಮಾಡುವಂತಹ, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂತಹ, ಸಮಾಜದಲ್ಲಿ ನೀವು ಒಂಟಿ ಅಲ್ಲ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳುವಂತ ಕೆಲಸ ಮಾಡುವಂತಹ ಈ ನನ್ನ ಸ್ನೇಹಿತರ ತಂಡಕ್ಕೆ ನನ್ನ ಹೃದಯಪೂರ್ವಕ ನಮನಗಳು. ನಿಜಕ್ಕೂ ಇಂತಹ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡೀತಾನೆ ಇರಬೇಕು. ಇಂತಹ